ಇಷ್ಟು ಚೆನ್ನಾಗಿ ಕಾನ್ಫಿಡೆಂಟಾಗಿ ಹೇಳಿ ಇಷ್ಟು ಚೆನ್ನಾಗಿ ಹೇಳಿ ನಾನು ಹಂಗೆ ಮಲಗಿಸ್ಬಿಟ್ರಲ್ಲಮ್ಮ. ಅದು ಯಾಕಂದರೆ ನಾನೇನು ಗೊತ್ತಾ, ಈಗ ಎಲ್ರಿಗೂ ಗೊತ್ತಿದೆ ನಾನು ಈಸಿಯಾಗಿ ಅವೈಲೇಬಲ್, ಎಲ್ರಿಗೂ ಫೋನ್ ಕಾಲಲ್ಲಿ ಸಿಗ್ತೀನಿ ಅಂತ. ಯಾವುದಾದ್ರೂ ಈ ಥರ ಆದಾಗ ನೀವೆಲ್ಲರೂ ಕಾಲ್ ಮಾಡ್ತೀರಾ, ಪ್ರತಿಯೊಂದು ಕೇಳ್ತೀರಾ. ಇಷ್ಟೊಂದು ಸೀರಿಯಸ್ ಆಗಿದೆ, ದಯವಿಟ್ಟು ಫೋನ್ ಮಾಡಿ ಕೇಳ್ಬೋದಿತ್ತು. ನನಗೆ ಅದೊಂದು ತುಂಬ ಬೇಜಾರಿದೆ. ಏನಕ್ಕೆ ಅಂದರೆ ವಾಟ್ ಹ್ಯಾಪನ್ಸ್, ಈಗ ಒಂದು ಸಿನಿಮಾ ಆಯ್ತಲ್ಲ, ವಿನೋದ್ ಪ್ರಭಾಕರ್ಗೆ ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಒಂದು ಆಯಿತು ಅಂದಾಗ ಅಲ್ಲೊಂದಿಷ್ಟು ಸಿನಿಮಾಗಳು ಕೈ ಬಿಟ್ಟು ಹೋಗುತ್ತೆ. ಇಲ್ಲಪ್ಪ ಇನ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಅದು ಆ್ಯಕ್ಚುಲಿ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ಕಮಿಂಗ್ ಟು ಸಿನಿಮಾ. ಎಸ್, ನಮ್ಮ ಕತ್ತಿ ಫಸ್ಟ್ ಡೇ ಫಸ್ಟ್ ಶೋ ಯೂಶಲಿ ಖುಷಿ ಆಗುತ್ತೆ. ಬಿಕಾಸ್ ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀವಿ. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸರ್, ಸೊ ಹಿಸ್ ನೆರೇಷನ್, ಹಿಸ್ ಸ್ಟೋರಿ, ಆ್ಯಂಡ್ ನಾವು ಬರೀ ಆ್ಯಕ್ಟ್ ಮಾಡಿದ್ದೀವಿ, ಒಂದಿಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಫಸ್ಟ್ ಡೇ ಸ್ಯಾರಿ ಉಟ್ಕೊಂಡು ಬಂದಿಲ್ಲ, ಯಾಕೆ ಫಿಲ್ಮ್ ನೋಡೋಕೆನಾ? ಕಷ್ಟ ಆಗುತ್ತೆ ಅಂದರೆ ಯೂಶಲಿ ನೀವು ಬೇರೆ ಬೇಸ್ಕೊಡಿ ಅಂತ ಕೋರ್ಸ್ ಮಾಡ್ತಿದ್ರಂತೆ. ನೀವು ಫಿಲ್ಮ್ ನೋಡಿದ್ವಿಲ್ಲ, ಆ ಥರನೇ ಇದೆ ಅಲ್ಲ? ಅಲ್ಲ, ಯೂಶಲಿ ಏನು ಅಂದರೆ ನನಗೆ ಸ್ಕ್ರಿಪ್ಟೇ ಹೀರೋ ಅಂತ ನನಗೆ. ಸೊ ಯಾವಾಗಲೂ ಐ ಬಿಲೀವ್ ಇನ್ ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸಿಂದ ಹಿಡಿದು ನಾನು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನು ಮಾಡ್ತಿದ್ದೀನಿ ಅಂತಾಗ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನು ಮಾಡಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದರೆ ಯಾರೇ ಹೀರೋ ಆದ್ರೂ ಜನ ನೋಡಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಅದಕ್ಕೆ ಸಾಕ್ಷಿ ಮಾದೇವಾನೇ. ಒಂದು 2 ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದರೆ ಆ ಸ್ಕ್ರಿಪ್ಟಿಗೆ ಇದ್ದಿದ್ದಂಥ ತಾಕತ್ತದು. ಸೊ ನಾನು ಐ ಬಿಲೀವ್ ಇನ್ ದಟ್. ಮತ್ತೆ ನೋಡ್ತೀನಿ ಸರ್, ಇನ್ನೊಂದ್ಸಲ ನಾನು ಈಗ ಬಂದೆ, ನಾನು ನೋಡಿರಲಿಲ್ಲ. ಇಲ್ಲ, ನನ್ನ ಇನ್ಫಾರ್ಮೇಶನ್ ಎಲ್ಲರೂ ಹೇಳಿದ್ರು, ತುಂಬ ಇಷ್ಟಪಟ್ಟರು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದರೆ 1 more ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 2025 ಮಾದೇವ ಆಯಿತು, ಮತ್ತೆ ಅಗೇನ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಆ ದಿನಗಳು ಆದಮೇಲೆ ಅಗೇನ್ ಇವರು ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಬಟ್ ಆ ದಿನಗಳು ಸ್ಟೈಲಲ್ಲೇ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಏನು ಅಂದರೆ ನಾನು ಯಾವಾಗಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾ ಪ್ರಚಾರ ಆ ಸಿನಿಮಾನೇ ಮಾಡ್ಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದ್ರೂ 100% ಗೊತ್ತು. ನಾನು ಸುಮ್ಮನೆ ಕ್ರೌಡ್ ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವುದು ಗಿಮಿಕ್ಸ್ ಏನೂ ಮಾಡಿರಲಿಲ್ಲ. ಆಟೋಮೆಟಿಕ್ ಅದು ಏನು ಜನ ಬಂದಿದ್ದಾರೋ ಅವ್ರು ಆಟೋಮೆಟಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ಎತ್ಕೊಳ್ಳುತ್ತೋ ನನ್ನ ನಂಬಿಕೆ ನನಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು ಮಾರಲ್ಲೂ ಇದೆ. ಕತ್ತಿಯ ದಿನಗಳು ಅಂತೆಲ್ಲ ಕತ್ತಿ ಏನೇ ಇದ್ರು ಇವತ್ತು ಒಂದು ನಮ್ಮ ಚೈತನ್ಯ ಸರು, ಇನ್ನೊಂದು ಬಾಡಿ ಲ್ಯಾಂಗ್ವೇಜು ಡಬ್ಬಿಂಗಲ್ಲಿ ವೆಯ್ಟ್ ಮಾಡಿ ಲ್ಯಾಂಗ್ವೇಜ್ನ ಕರೆಕ್ಷನ್ ಮಾಡಿದ್ದಾರೆ ವಿನೋದ್ ಸರು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ನಿಶಾ ಮೇಡಮ್ ಇಂದ ಹಿಡಿದು ಎಲ್ಲರೂ ಈ ಪ್ರಾಜೆಕ್ಟ್ಗೆ, ಈ ಒಂದು ಕ್ಯಾರೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಡೇ ಐ ವಾಸ್ ಸೆಲೆಕ್ಟೆಡ್, ನಿಶಾ ಮ್ಯಾಮ್ನ ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಹಾಗೆ ಇದೆ. ಆ್ಯಂಡ್ ನೆಕ್ಸ್ಟ್ 50 days 100 days ಆದರೂ ಹಾಗೆ ಇರುತ್ತೆ. ಯು ಸಿ ದಿಸ್ ಲುಕಿಂಗ್ ಪೇಂಟಿಂಗ್. ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ಐ ಅಪ್ರಿಷಿಯೇಟೆಡ್ ಹಿಮ್. ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು. ಆ್ಯಂಡ್ ಚೈತನ್ಯ ಸರ್ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ನನ್ನ ಡಿಸಿಷನು ರಾಂಗ್ ಆಗಲಿಲ್ಲ, ನಿಶಾ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನು ರಾಂಗ್ ಆಗಲಿಲ್ಲ. ಕಾಸ್ಟಿಂಗ್ ಹಿಮ್ ವಾಸ್ ವೆರಿ ರೈಟ್, ಫೆಲ್ಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಅವರಾಗಲಿ, ಪ್ರತಾಪ್ ಅವರಾಗಲಿ, ಆ್ಯಂಡ್ ನಿಮ್ಮ ಬಗ್ಗೆನೂ ಆಗಲಿ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ರಿವ್ಯೂಸ್ ಬಂದಿದ್ದು ಬಲರಾಮ ಆದ್ಮೇಲೆ ಕಾಣಿಸ್ಕೊಂತಿರೋದು ಕತ್ತಿಯವರು ಅಂತೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತೇಳಿ
ನನಗೆ ಆ್ಯಕ್ಚುಲಿ ಒಂದಿಷ್ಟು ಅಪ್ರೇಸರ್ ಟರ್ಮ್ ಸ್ಲ್ಯಾಂಗ್ ಆಗಲಿ ಅದನ್ನು ಕರೆಕ್ಟಾಗಿ ಹೇಳಿ ಇದ್ದೀನಿ, ಒಂದು ಗ್ರಾಸ್ ಮಾಡಿದ್ದಾರೆ ಅಂತ ಒಂದು ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ತಮಿಳು ಈ ಪ್ರಾಸೆಸ್ನಲ್ಲಿ ಆ್ಯಕ್ಚುಲಿ ತಮಿಳು ಕಲ್ತ್ಬಿಟ್ಟೆ ನಾನು. ಹೌದು ಹೌದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.